ಓಕೆ, ಇನ್ನು ರಜತ್ ಅವರು ಸ್ಟಾರ್ಟಿಂಗ್ ಬಂದಾಗ ಈಡ್ಗಾಯ ಹೊಡೆದ್ಬಿಟ್ಟು ತ್ರಿವಿಕ್ರಮ್ಗೆ ಅಪೋಸಿಟ್ ಆಡ್ತೀನಿ ನಾನು ಅಂತ ಬರ್ತಾರೆ. ಬಟ್ ನೀವು ಹೇಳ್ದಂಗೆ ಅದೊಂದು ಅವ್ರನ್ನ ಇದನ್ನ ಏನು ಕ್ಯಾಪ್ಟನ್ಸಿಯಿಂದ ಹೊರಗೆ ತೆಗೆದಿಟ್ಟೆ ನಾನು, ಆ ಕಾರಣಕ್ಕೆ ನನಗೆ ಅಪೋಸಿಟ್ ಆಗ್ತಾರೆ ಅಂತ. ಅದೊಂದೇ ರೀಸನ್ನಿಗೆ ಅವ್ರು ನಿಮಗೆ ಅಪೋಸಿಟ್ ಆಗಿ ತ್ರಿವಿಕ್ರಮಿಗೆ ಕ್ಲೋಸ್ ಆಗಿಬಿಟ್ರಾ ಸರ್? ಅದೊಂದೇ ರೀಸನ್ ಅಲ್ಲ. ತ್ರಿವಿಕ್ರಮನು ಮಾತಲ್ಲಿ ಯಾರ ಜೊತೆ ಮಾತಾಡಬೇಕು ಏನು ಅನ್ನೋದು ಗೊತ್ತು, ಇವನಿಗೂ ಗೊತ್ತು, ರಜತ್ಗೂ ಗೊತ್ತು. ರಜತ್ ಬಂದವಾಗ ನಾನು ಯಾರ ಜೊತೆ ಫ್ರೆಂಡ್ ಆಗ್ತೀನಿ ಅಂದರೆ ಮಂಜು ಅವ್ರ ಜೊತೆಗೆ, ಮಂಜುನೇ ನಂಗೆ ಫೇವ್ರೇಟು, ಅವೆಲ್ಲನೂ ಹೇಳಿದ್ದು ಉಂಟು, ನಾವೆಲ್ಲನೂ ಫಸ್ಟ್ ವೀಕಲ್ಲಿ ಆಡಿದ್ದು ಉಂಟು. ಅದು ಒಂದು ರೀಸನ್ಗಲ್ಲ, ಪ್ರತಿಯೊಂದು ರೀಸನು. ಕೆಲವೊಂದು ರೀಸನ್ಗಳಲ್ಲಿ ಕೆಲವೊಂದು ಅವ್ನು ಕೊಡ್ತಾ ಇದ್ದಿದ್ದು, ಅವ್ನು ಮಾತಾಡ್ತಿದ್ದಿದ್ದಕ್ಕೆ ನಾನೇ ಅಪೋಸ್ ಮಾಡ್ತಿದ್ದಿದ್ದು. ಅಂದರೆ ಕೆಲವೊಂದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಜುಟ್ಟು ಕಾರಣಗಳು ಕೊಡ್ತೀರ, ಅಲ್ಲಿ ಇಲ್ಲಿರೋರೆಲ್ಲ ಜುಟ್ಟು ಕಾರಣ ಕೊಟ್ಕೊಂಡೆ ಇಲ್ಲಿ ಬಂದಿದ್ರು. ಆಮೇಲೆ ನೀವೇನು ಮಾಡಿಲ್ಲ 50 ಡೇಸಲ್ಲಿ, ತಾಯ್ತಾ ಕಟ್ತೀನಿ, ನೀವು ಏನು ಮಾಡಿಕೊಂಡು ಏನು ಕಿತ್ತಾಕಿದ್ದೀರಾ ಅನ್ನೋ ಪದಗಳೆಲ್ಲ ಬರುತ್ತೆ. ನಾನು ಇವಾಗ ಬಂದು ನೀವೇನು ಮಾಡದಿದ್ದಕ್ಕೆ ನನಗೆ ಬಿಗ್ ಬಾಸ್ ಕಳಿಸಿರೋದು ಅಂತ ಬರ್ತಾರೆ. ನಾವು ಏನು ಮಾಡ್ದಿರೇ 50 ದಿನ ಒಳ್ಳೆ TRP ಹೋಗುತ್ತಾ? ನಾವೇನು ಆಟ ಆಡ್ದಿರೇ ಬಿಗ್ ಬಾಸ್ ಶೋ 50 ದಿನ ಸಕ್ಸಸ್ ಆಗಿರುತ್ತಾ? ನೀನು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ, ನೀನು ಒಬ್ಬರು ಅನ್ಎಕ್ಸ್ಪೆಕ್ಟಾಗಿ ಇಬ್ಬರು ಹೋದ್ರು, ಅದಕ್ಕೆ ನೀವು ಇಬ್ಬರು ಬಂದಿದ್ದೀರಾ. ಒಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ, ಒಬ್ಬರೇ ಇಬ್ಬರು ಬರಬೇಕಾಗಿದ್ದು, ಇನ್ನೊಬ್ಬರು ಎಕ್ಸ್ಟ್ರಾ ಬಂದಿದ್ದೀರಾ. ಆ ವೈಲ್ಡ್ ಕಾರ್ಡ್ ಎಂಟ್ರಿ 50 ಡೇಸ್ಗೆ ಬರೋದು ಎಲ್ರಿಗೂ ಗೊತ್ತು, ಆಟದ ನಿಯಮ. ಆದರೆ ನೀನು ಬಂದಿದ್ದೀಯ ಅಷ್ಟೇ. ಬಟ್ ನೀನು ನೋಡ್ಕೊಂಬಂದು ನಿನ್ನ ಆಟ ನೀನು ಆಡು. ನೋಡ್ಕೊಂಬಂದ್ರೂ ಏನೂ ಆಗಲ್ಲ, ನೋಡಿಲ್ಲ ಅಂದ್ರೂ ಅಲ್ಲಿ ಏನು ಬೇಕೋ ಪ್ರೆಸೆನ್ಸ್, ಅಲ್ಲಿ ಏನಾಗುತ್ತೋ ಅಟ್ ಪ್ರೆಸೆಂಟಲ್ಲಿ ಅದೇ ಆಗೋದು. ನೀನು ನಾಮಿನೇಷನ್ ಮಾಡಿದ ಕೂಡಲೇ, ನೀನು ಕಳಪೆ ಕೊಟ್ಟಿದ್ದ ಕೂಡಲೇ, ನೀನು ಯಾವುದೋ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಹಾಕಿದ ಕೂಡಲೇ ನಿಮಗೆ ಅವ್ರ ಮೇಲೆ ಕೋಪ ಬಂದು, ಅವ್ರ ಮೇಲೆ ಇದೆಲ್ಲ ಬಂದಾಗ ನೀನು ಆವಾಗ ಹುಡ್ಕೊಂಡಿದ್ದು. ಮಂಜು ಜೊತೆಗೆ ಯಾರಿದ್ದಾರೆ, ಮಂಜು ಅಂದರೆ ಯಾರು ಕರೆಕ್ಟಾಗಿ ಮಾತಾಡ್ತಾರೆ, ಇವಾಗ ನನಗಿರೋದೇ ಒಬ್ಬರು ಗೌತಮಿ, ಇವರು ಮೋಕ್ಷಿತ ಅವಾಗ ಹೋಗೋರು ಬರೋರು, ಒಂದು ಮಾರಲ್ ಸಪೋರ್ಟ್ ಅಂತ ಇದ್ದಿದ್ದು ಒಬ್ಬರು. ಇನ್ನು ಅವ್ರಿಗೆ ಏನೇ ಹೇಳಿದ್ರು ನೀನು ಏನೂ ಇನ್ಫ್ಲೂಯೆನ್ಸ್ ಮಾಡೋಕ್ಕಲ್ಲ. ಅವ್ರ ವ್ಯಕ್ತಿತ್ವ ಇಟ್ಕೊಂಡು ಅವ್ರು ಅವ್ರನ್ನ ಆಡ್ತಾರೆ. ನಂದು ಏನಿದೆಯೋ ಅದು ನಾನು ಆಟ ಆಡ್ತೀನಿ. ಇನ್ನು ಯಾರು ಬೇಕು, ಹೇಗೆ ಬೇಕು, ಅವ್ರ ಜೊತೆಗೆ ಕೂತ್ಕೊಂಡು ಅಲ್ಲಿ ಅವ್ನ ತಪ್ಪುಗಳು ಕೆಲವೊಂದನ್ನೆಲ್ಲ ಮುಚ್ಚಾಕೋಕ್ಕೆ, ಕೆಲವೊಂದನ್ನೆಲ್ಲ ಹೈಲೈಟ್ ಮಾಡಿ, ಕೆಲವೊಬ್ಬರನ್ನೆಲ್ಲ ಆಚೆ ಕಳಿಸೋ ಆ ಥರದ್ದೆಲ್ಲ ಪ್ರಯತ್ನಗಳು. ಆಮೇಲೆ ಆ ಟೈಮಲ್ಲಿ ಬಿಗ್ ಬಾಸ್ ಕಾರ್ತಿಕ್ ಬಂದ್ಬಿಟ್ಟು ನೀವೇ ವಿನ್ನರು, ಯಾಕೆ ಮಂಜು ಅವ್ರು ವಿನ್ನರ್ ಅಂತ ಹೇಳ್ತಾರೆ. ಇವೆಲ್ಲ ಬಂದಾಗ ಆಟದಲ್ಲಿ ಅವ್ರು ಏನೇನು ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೊ